ನಮಸ್ಕಾರ ಎಲ್ಲರಿಗೂ. ಭಾಳ ದಿನದ ಮೇಲೆ ಮತ್ತಿಲ್ಲಿ ನಾವು ಅಡುಗೆ ವಿಡಿಯೋ ಹಾಕ್ಲಿಕ್ಕತ್ತೀವಿ. ಇವತ್ತು ನಾವು ನಾಷ್ಟಕ್ಕೆ ಪಾಲಕ್ ಪರಾಟ ಮಾಡ್ಲಿಕ್ಕತ್ತೀವಿ. ಆ ಪಾಲಕ್ ಪರಾಟ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣಂತೆ. ಪಾಲಕ್ ಪರಾಟ ಮಾಡಲಿಕ್ಕೆ ಮೊದಲಿಗಿಲ್ಲೇ 2 ಶಿವ್ಡ್ ಪಾಲಕ್ ತೊಗೊಂಡೇವಿ. ಆಮೇಲೆ ಒಂದು 200 ಗ್ರಾಮ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇವಿ. ಬಟಾಟೆ ಕುದಿಸ್ಕೊಂಡು ಇಟ್ಕೊಂಡೇವಿ. ಖಾರ ಪುಡಿ ತೊಗೊಂಡೇವಿ. ಅರ್ಶಿಣ ಪುಡಿ ತೊಗೊಂಡೇವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೇವಿ. ಸ್ವಲ್ಪ ಜೀರಿಗೆ ತೊಗೊಂಡೇವಿ. ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣಂತೆ. ಮೊದಲಿಗಿಲ್ಲೇ ನಾವು ಪಾಲಕ್ ಸ್ವಚ್ಛಂಗೆ ತೊಳ್ಕೊಂಡು ಹೆಚ್ಚಿಟ್ಕೊಂಡೇವಿ. ಈಗ ಅದನ್ನು ಬಾಳ್ಗಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಹುರ್ಕೊಳ್ಳೋಣಂತೆ. ಈಗ ಈ ಬಾಳ್ಗಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣಂತೆ. ಎಣ್ಣೆ ಕಾದ ಕೂಡಲೇ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣಂತೆ. ಈಗ ಅದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಂಥ ಪಾಲಕ್ ಹಾಕೋಣಂತೆ. ಪಾಲಕ್ ಲಘು ಬೇಯಲಿಕ್ಕೆ ಅದ್ರ ಮೇಲೆ 1-2 ನಿಮಿಷ ಮುಚ್ಚೋಣಂತೆ. ಈಗಿಲ್ಲ ಪಾಲಕ್ ಚಲೋ ಬೆಂದಿರ್ಬೇಕು. ಮುಚ್ಚಳ ತೆಗೆದು ನೋಡೋಣಂತೆ. ನೋಡ್ರಿ, ಮುಚ್ಚಳ ಮುಚ್ಚಿದ್ದಕ್ಕೆ ಪಾಲಕ್ ಎಷ್ಟು ಲಘು ಬೇಯ್ತಂಥೇಳಿ ಅದು ನೀರನ್ನು ಬಿಟ್ಕೊಂಡದ ಅದ್ರೊಳಗಿಂದ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣಂತೆ. ನಿಮಗೆ ಎಷ್ಟು ಬೇಕಷ್ಟು ಹೆಚ್ಚು ಕಡಿಮೆ ಖಾರನೂ ಅಡ್ಜಸ್ಟ್ ಮಾಡ್ಕೋಬೋದಿಲ್ಲ. ಒಂಚೂರು ಅರಿಶಿಣ ಪುಡಿ. ಈಗ ಇದಕ್ಕೆ ಜೀರಿಗೆ ಹಾಕೊಳ್ಳೋಣಂತೆ. ಈಗ ಇದನ್ನೆಲ್ಲನೂ ಚಲೋ ತಂಗೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇದನ್ನು ಆರ್ಲಿಕ್ಕೆ ಬಿಡೋಣಂತ. ಇದು ಆರಿದ ಮೇಲೆ ಮುಂದಿನ ಪ್ರೊಸೆಸ್ ಏನಂತ ನೋಡೋಣಂತ. ಪಾಲಕ್ ಏನು ನಾವು ತಾಳಿಸ್ಕೊಂಡಿದ್ವಿ ಅದೀಗ ತಣ್ಣಗಾಗಿದೆ. ಅದಕ್ಕೆ ಮೊದಲು ಕುದಿಸ್ಕೊಂಡಿಟ್ಟಂಥ 2 ಬಟಾಟೆ ಹಾಕಿ ಮ್ಯಾಶ್ ಮಾಡ್ಕೊಳ್ಳೋಣಂತೆ. ಇದು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕಿದೆ. ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳೋಣಂತೆ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ನಾದ್ಕೋಬೇಕು. ಇದಕ್ಕೆ ಅಡಿಷ್ನಲ್ ನೀರು ಹಾಕ್ಕೊಳ್ಳೋದೇನು ಅವಶ್ಯಕತೆ ಇರೋದಿಲ್ಲ. ಆದ್ರೂ ಭಾಳ ಒಣ ಅನಿಸಿದ್ರೆ ಒಂಚೂರು ನೀರಿನ ಕೈ ಹೊಡ್ಕೊಂಡು ಇದನ್ನು ನಾದ್ಕೋಬೇಕು. ಇದನ್ನು ಈ ಹದಕ್ಕೆ ನಾದ್ಕೊಂಡು ಒಂದು 5-10 ನಿಮಿಷ ರೆಸ್ಟ್ ಆಗ್ಲಿಕ್ಕೆ ಬಿಡ್ಬೇಕು. ಅಂದ್ರೆ ಚಲೋ ಹದ ಬರ್ತದೆ ಹಿಟ್ಟು. ಈಗ ಅಗಳೆ ನಾದಿ ಇಟ್ಕೊಂಡಂಥ ಹಿಟ್ಟಿಂದ ಉಳ್ಳಿ ಹಾಕ್ಕೊಳ್ಳೋಣಂತ. ಉಳ್ಳಿ ಹಾಕಿ ಲಟ್ಟಿಸ್ಕೊಳ್ಳಿಕ್ಕೆ ಚಾಲೂ ಮಾಡೋಣಂತ. ಈ ಸೈಜಿನ ಉಳ್ಳಿ ತಗೊಳ್ಳೋಣಂತ. ಈಗ ಉಳ್ಳಿಯನ್ನು ತೊಗೊಂಡಿದ್ವಿ, ಅವನ್ನಿಲ್ಲೇ ಲಟ್ಟಿಸ್ಕೊಳ್ಳೋಣಂತ. ನಾವಿಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಡೈರೆಕ್ಟ್ ಲಟ್ಟಿಸ್ಲಿಕ್ಕತ್ತೀವಿ. ಅದಕ್ಕಿಂತ ಮುಂಚೆ ಗ್ಯಾಸ್ ಕಟ್ಟಿನ ಚಲೋ ತಂಗೆ ತೊಳೆದು ಒರೆಸ್ಕೊಂಡೇವಿ. ಈ ಲಟ್ಟಿಸ್ಕೊಂಡಂಥ ಪರಾಟನ ಬೇಯಿಸ್ಕೊಳ್ಳೋಣಂತ.
ನೋಡಿರಿ, ಪರೋಟ ಒಂದು ಸೈಡ್ ಬೇಯಿಸ್ಕೊಂಡೇವಿ. ಈಗ ಇನ್ನೊಂದು ಸೈಡ್ನೂ ಬೇಯಿಸ್ಕೊಳ್ಳೋಣಂತ. ಈಗಿಲ್ಲ ಪರೋಟ ರೆಡಿ ಆಯ್ತು. ಈಗ ಹಂಗೆ ನಾವು ಎಲ್ಲ ಪರೋಟನೂ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಣಂತೆ. ಈಗ ಎಲ್ಲ ಪರೋಟ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಆಗ್ಯಾವ. ಈಗ ಇವನ್ನ ಸರ್ವ್ ಮಾಡೋಣಂತೆ. ಈಗ ಈ ಪರೋಟನ ನಾವು ಸರ್ವಿಂಗ್ ಪ್ಲೇಟಿಗೆ ತಗೊಂಡೇವಿ. ಅದ್ರ ಜೊತೆ ಬೆಣ್ಣೆ ಉಪ್ಪಿನಕಾಯಿ ಇತ್ತಂದ್ರೆ ಈ ಪರೋಟ ತಿನ್ನೋ ಮಜಾನೇ ಬೇರೆ. ಇದೇ ಥರ ಈ ರೆಸಿಪಿನ ನೀವು ನಿಮ್ಮ ಮನ್ಯಾಗ ಮಾಡಿ ನೋಡಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿರಿ ಇದು ಹೆಂಗಾಗ್ತದೆ ಅಂಥೇಳಿ. ಇದೇ ರೀತಿ ಹೊಸ ಹೊಸ ರೆಸಿಪಿ ನೋಡಲಿಕ್ಕೆ ಕೀರ್ತಿಸ್ ಫುಡ್ ಆ್ಯಂಡ್ ಕಲ್ಚರ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ನಿಮಗೆ ಸಿಗ್ತೇವಂತೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.